ಕಳೆದ 4 ವರ್ಷಗಳಿಂದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿ ಜನಸ್ನೇಹಿಯಾಗಿ ಕೆಲಸ ಮಾಡಿದಂಥ ಶ್ರೀಯುತ ವಿ.ಎಸ್. ಅಶೋಕ್ ಸರ್ ಅವರು ಇದೀಗ ವರ್ಗಾವಣೆಗೊಂಡು ಬೆಂಗಳೂರಿನ ಸಕ್ಕರೆ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾಗಿ ವರ್ಗಾವಣೆಗೊಂಡಿದ್ದಾರೆ. ಅವರಿದ್ದಂಥ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತಮಗೂ ಹೇಳಿದಂತೆ ಜನಸ್ನೇಹಿಯಾಗಿ ರೈತರ ಮತ್ತು ರೈತ ಪರ ಸಂಘಟನೆಗಳ ಕೆಲಸ ಕಾರ್ಯಗಳು, ಸರ್ಕಾರದಿಂದ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸೋ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕರ್ನಾಟಕದ ರಾಜ್ಯ ತುಂಬ 1300ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳಿದ್ದಾವೆ. ರೈತ ಉತ್ಪಾದಕ ಕಂಪನಿಗಳು ಇತ್ತೀಚಿನ 5 ವರ್ಷಗಳಿಂದ ಪ್ರಾರಂಭ ಆದ ರೈತರಿಂದ ರೈತರಿಗಾಗಿ ರೈತರೇ ಒಂದು ಬೆಳೆಗಳನ್ನು ಬೆಳೀತಕ್ಕಂಥ ರೈತರೇ ಸೇರಿ ಕಂಪನಿ ಕಾಯ್ದೆಯಲ್ಲಿ ಈ ಒಂದು ರೈತ ಉತ್ಪಾದಕ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆಗಳ ಸಹಕಾರದೊಂದಿಗೆ ಪ್ರಾರಂಭ ಆದವು. ಇಡೀ ದೇಶದಲ್ಲಿ 10,000ಕ್ಕೂ ಹೆಚ್ಚು ಕಂಪನಿಗಳಿದ್ದಾವೆ. ಕರ್ನಾಟಕದಲ್ಲಿ 1,300ಕ್ಕೂ ಹೆಚ್ಚಿದ್ದಾವೆ. ವಿಶೇಷ ಮಂಡ್ಯದಲ್ಲಿ 32ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳಿದ್ದಾವೆ. ಈ ರೈತ ಉತ್ಪಾದಕ ಕಂಪನಿಗಳು ಮತ್ತು ಕೃಷಿ ಇಲಾಖೆ ನಡುವೆ ಒಂದು ಸೇತುವೆಯಾಗಿ ರೈತರ ನಡುವೆ ಮತ್ತು ಇಲಾಖೆ ನಡುವೆ ಈ ಕಂಪನಿಗಳು ಸೇತುವೆಯಾಗಿ ಕೆಲಸ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮಗೆ ತುಂಬ ಪ್ರೋತ್ಸಾಹ ಮಾರ್ಗದರ್ಶನ ಮಾಡ್ತಾ ನಿಜವಾಗಿ ರೈತ ಉತ್ಪಾದಕ ಕಂಪನಿಗಳ ಜವಾಬ್ದಾರಿ ಏನು ಅನ್ನೋದನ್ನು ನಮಗೆಲ್ಲ ತಿಳಿಸ್ಕೊಡ್ತಾ ರೈತರು ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡುವಂಥದ್ದು, ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋದಕ್ಕೆ ಅತ್ಯಂತ ಹೆಚ್ಚು ಮಾರ್ಗದರ್ಶನ ಮಾಡಿದವರಲ್ಲಿ ಅಶೋಕ್ ಸರ್ ಪ್ರಥಮರು. ಒಬ್ಬ ಅಧಿಕಾರಿಯಾಗಿ, ರೈತನಾಗಿ, ರೈತ ಮುಖಂಡರಾಗಿ ಕೂಡ ಅವ್ರನ್ನ ಒಟ್ಟಿಗೆ ಕೆಲಸ ಮಾಡಿ ನಮ್ಮೆಲ್ಲ ಕಂಪನಿಗಳು ಇವತ್ತು ಜಿಲ್ಲೆಯಲ್ಲಿ 16 ರೈತ ಉತ್ಪಾದಕ ಕಂಪನಿಗಳು ಸ್ವಂತ ಬ್ರ್ಯಾಂಡನ್ನು ಹೊಂದಿದ್ದಾರೆ. ಸರ್ಕಾರದ ಯೋಜನೆ ರೈತ ಸಮೃದ್ಧಿ ಯೋಜನೆ ಹೇಳಿದಲ್ಲಿ ಪ್ರತಿ ಜಿಲ್ಲೆಗೆ ಒಂದೊಂದು ಕಂಪನಿಗೆ ಒಂದೊಂದು ವರ್ಷಕ್ಕೆ ಬ್ರ್ಯಾಂಡಿಂಗು ಮಾರ್ಕೆಟಿಂಗ್ಗೆ ಹಣ ಸಹಾಯಧನ ಕೊಡ್ತಾರೆ. ಆದರೆ ಇವರು ಯಾವ ಜಿಲ್ಲೆಯಲ್ಲಿ ಉಪಯೋಗ ಆಗಿಲ್ಲ. ಆ ಹಣವನ್ನು ತಂದು ನಮ್ಮ ಜಿಲ್ಲೆಯವರೇ ಕೃಷಿ ಸಚಿವರಾಗಿದ್ದ ಕಾರಣ ಸಚಿವರ ಒಂದು ಸಹಕಾರದೊಂದಿಗೆ ಕಳೆದ 2024-25ನೇ ಸಾಲಿನಲ್ಲಿ 8 ರೈತ ಉತ್ಪಾದಕ ಕಂಪನಿಗಳಿಗೆ, 25-26ನೇ ಸಾಲಿನಲ್ಲಿ 8 ರೈತ ಉತ್ಪಾದಕ ಕಂಪನಿಗೆ ತಲಾ 5 ಲಕ್ಷ ರೂಪಾಯಿಗಳ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಇವೆಲ್ಲ ಲೋಗೋ ಡಿಸೈನಿಂಗ್ ಇವೆಲ್ಲಕ್ಕೂ ಕೂಡ ಅನುದಾನ ತರುವ ಜೊತೆಗೆ ನಮ್ಮ ಕಂಪನಿಗಳ ಮೂಲ ಉದ್ದೇಶ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡುವಂಥದ್ದು. ಆ ಪ್ರಯತ್ನವನ್ನು ಕಳೆದ ವರ್ಷ ನಾವು ಯಶಸ್ವಿಯಾಗಿ ಮಾಡಿದ್ವಿ. ಭತ್ತ ಮುಂಗಾರು ಹಂಗಾಮಿನಲ್ಲಿ ಭತ್ತ ಖರೀದಿ ಪ್ರಕ್ರಿಯೆಗೆ ನಮ್ಮನ್ನು ಹಚ್ಚಿದ್ರು ಅಶೋಕ್ ಸರ್. ನಾವು ಹಳ್ಳಿಗೆ ಹೋಗಿ ಗುರುತು ಮಾಡಿ ಒಂದು 2-3 ತಿಂಗಳು ಮುಂಚಿತವಾಗಿ ಗುರುತು ಮಾಡಿ ದೊಡ್ಡದಾಗಿ ಮಾಡದಿದ್ರು ರೈತರೇ ಬೆಳೆದ ಉತ್ಪನ್ನಗಳು ಯಾವ ಬ್ರ್ಯಾಂಡಿಂಗ್ ಆಗಿದ್ದಾವೆ, ಯಾವ ಸಂಸ್ಕರಣೆ ಆಗಿ ನಮ್ಮ ರೈತರು SHGಗಳು ಅಥವಾ ನಮ್ಮ ಮಹಿಳಾ ಸಂಘಗಳು, ನಮ್ಮ ರೈತ ಉತ್ಪಾದಕ ಕಂಪನಿಗಳು ಯಾವುದನ್ನು ಬ್ರ್ಯಾಂಡ್ ಮಾಡಿದರೆ ಗುಣಮಟ್ಟದ ಆಹಾರ ಅಂತ ಅದನ್ನು ಗುರುತಿಸ್ತಾರೆ, FSSAI ಲೈಸೆನ್ಸ್ ಪಡ್ಕೊಂಡಿದ್ದಾರೆ, ಇಂಥವನ್ನ ಅಲ್ಲಿಟ್ಟು ಮಾರಾಟ ಮಾಡೋದಕ್ಕೆ ಆರ್ಮಾರ್ಟ್ ಕೃಷಿ ಇಲಾಖೆ ಜಾಗ ಮಾನ್ಯ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅವರ ಸಹಕಾರದಿಂದ ಈಗ ಆರ್ಮಾರ್ಟ್ ಆರಂಭ ಆಗೋಕ್ಕೆ ಹೆಜ್ಜೆ ಇದೆ. ಇದು ಕೆಲವೇ ದಿನದಲ್ಲೂ ಕೂಡ ಪ್ರಾರಂಭ ಮಾಡ್ತೇವೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಬ್ಬ ಅಧಿಕಾರಿ ಮನಸ್ಸು ಮಾಡಿದರೆ ರೈತರಿಗೆ ಹೆಚ್ಚು ಹೇಗೆ ಸೇವೆ ಕೊಡ್ಬೋದು. ಇಲಾಖೆಯಲ್ಲಿ 100 ಕಾರ್ಯಕ್ರಮಗಳಿದ್ದಾವೆ. ಆದರೆ ಅದನ್ನು ಜನಮಾನಸಕ್ಕೆ ತರಬೇಕಾದಂಥ ಒಬ್ಬ ಅಧಿಕಾರಿ, ಜಿಲ್ಲಾ ಮುಖ್ಯಸ್ಥರ ಕರ್ತವ್ಯ. ಆ ಕೆಲಸವನ್ನು ಯಶಸ್ವಿಯಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜೊತೆಗೆ ಈ ಜಿಲ್ಲೆಯಲ್ಲಿ PMFME ಯೋಜನೆ, ಇದು ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇದೆ.